ಉಪೇಂದ್ರ ಅವರ ಯು ಐ ಮೂವಿಯ ಟೀಸರ್ ಇವತ್ತು ರಿಲೀಸ್ ಆಯಿತು. ಅದನ್ನು ನೀವು ಈಗಾಗಲೇ ನೋಡಿರ್ತೀರಿ. ಆ ಟೀಸರನ್ನು ನೋಡಿದರೆ ನಿಮಗೊಂದು ಐಡಿಯಾ ಸಿಗ್ತದೆ, ಏನಂದರೆ ಮೂವಿ ಈ ರೀತಿ ಇರ್ಬೋದು ಅಂತ. ಆದರೆ ಕಂಪ್ಲೀಟಾಗಿ ಕೂಡ ಐಡಿಯಾ ಸಿಗೋದಿಲ್ಲ. ಯಾಕಂದರೆ ಉಪೇಂದ್ರ ಅವ್ರ ಬಗ್ಗೆ ಕನ್ನಡದ ಇಂಡಸ್ಟ್ರಿ ಬಗ್ಗೆ ಆಗಲಿ ಅಥವಾ ಅವ್ರ ಫ್ಯಾನ್ಸಿಗಾಗಲಿ ಒಂದು ಐಡಿಯಾ ಇರ್ತದೆ. ಏನಂದರೆ ಉಪೇಂದ್ರ ಅವರು ಹೊಸ ಮೂವಿ ಬರೋಕೈತೆ ಅಂದರೆ ಏನೋ ಒಂದು ಹೊಸದಾಗಿ ಬಂದೇ ಬರ್ತದಂತ. ಆದ್ದರಿಂದ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯಾಗಿದೆ ಮೂವಿ ಅಂತ. ನೀವು ಇವತ್ತು ವೀಡಿಯೋ ಬಿಟ್ರಲ್ಲ, ಅದನ್ನು ನೋಡಿದರೆ ಭಾಳ ಕನ್ಫ್ಯೂಸ್ ಆಗ್ತದೆ. ಮೂವಿ ಯಾವ ರೀತಿ ಇರ್ಬೋದು. ಮೊದಲದಾಗಿ ಇಬ್ಬರು ಮನುಷ್ಯರು ತೋರಿಸ್ತಾರೆ, ಆನಂತರ ಅವರು ಕಾಡಿನಲ್ಲಿರುವಂತೆ ತೋರಿಸ್ತಾರೆ. ಆನಂತರ ಈಗ ವರ್ಚುವಲ್ ಯಾವ ರೀತಿ ಇರ್ತದೆ, ಈಗೆಲ್ಲ ಪ್ರಪಂಚ ಆ ರೀತಿ ತೋರಿಸ್ತದೆ. ಏನೋ ಒಂದು ಬೇರೆ ರೀತಿಯಾಗಿ ತೋರ್ಸೋಕೆ ಹೊಂಟಾರ ಅಂತ ಅದು ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಏನಂದರೆ ಉಪೇಂದ್ರ ಅವರು ಏನೊಂದು ಹೇಳೋಕೆ ಹೊಂಟಾರ ಅಂದರೆ ಅದರಲ್ಲಿ ಏನೋ ಒಂದು ಡಿಫ್ರೆಂಟ್ ಇರ್ತದೆ ಮತ್ತು ಸಮಾಜಕ್ಕೊಂದು ಏನೋ ಒಳ್ಳೆಯದಂಥ ಒಂದು ಮೆಸೇಜ್ ಕೂಡ ಇರ್ತದೆ. ಆದ್ದರಿಂದ ನನಗನ್ನಿಸ್ತಿದೆ ಈ ಮೂವಿ ಖಂಡಿತವಾಗಿ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ ಆಗಿರ್ತದೆ. ಅದು ಎಡಿಟಿಂಗ್ ಯಾವ ರೀತಿಯಾಗಿರ್ಬೋದು, ಅದು ಏನೋ ಇರ್ಬೋದು, ಆದರೆ ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ ಖಂಡಿತವಾಗಿ ಆಗೇ ಇರ್ತದೆ. ಯಾಕಂದರೆ ಉಪೇಂದ್ರ ಅವರು ನೀವು ಮೂವಿಯನ್ನು ಎರಡು ರೀತಿ ಇರ್ತವೆ. ಒಂದು ಡಬ್ಬಿಂಗ್ ಮೂವಿ ಇರ್ತದೆ, ಇನ್ನೊಂದು ಅವರೇ ಕ್ರಿಯೇಟ್ ಮಾಡಿದಂಥ ಮೂವಿ ಇರ್ತದೆ. ಅವ್ರು ಕ್ರಿಯೇಟ್ ಮಾಡಿದಂಥ ಮೂವಿ ಏನಿದೆ ನಾವು ಊಹಿಸೋಕ್ಕೆ ಸಾಧ್ಯ ಇಲ್ಲ ಇದು ಈ ರೀತಿ ಇರ್ತದೆ ಅಂತ. ಆದರೆ ನೀವು ನೋಡ್ಬೋದು, ಮೂವಿ ನೋಡಿ ಬಂದರೂ ಕೂಡ ಯಾರನ್ನ ಮೂವಿ ಯಾವ ರೀತಿ ಅಂತ ಕೇಳಿದ್ರೆ ಚೆನ್ನಾಗಿತ್ತು ಅನ್ಬೋದು. ಆದರೆ ಯಾವ ರೀತಿ ಇತ್ತು ಅಂತ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಥೆಯನ್ನು ಒಂದು ಕಡ್ಲಿಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಉದಾಹರಣೆಗೆ ಆದರೆ ಬೇರೆ ಪಿಕ್ಚರ್ಗಳಾದ್ರೆ ಒಂದು ಕಡ್ಲಿಂತ ಹೇಳ್ಬೋದು. ಆದರೆ ಇದು ಮೂವಿ ನೋಡಿ ಬಂದರೂ ಕೂಡ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಆ ರೀತಿಯಾಗಿ ಉಪೇಂದ್ರ ಅವ್ರ ಮೂವಿ ಇರ್ತದೆ. ಆದರೆ ಒಳ್ಳೆ ರೀತಿಯಾಗಿ ಒಂದು ಸಮಾಜಕ್ಕೆ ಮಾತ್ರ ಒಂದು ಮೆಸೇಜ್ ಅಂದ್ರೆ ಒಳ್ಳೆ ರೀತಿಯಾಗಿ ಕೊಡುವಂಥ ಒಂದು ಮೆಸೇಜ್ ಅಂದ್ರೆ ಮೂವಿ ಇದ್ದೇ ಇರ್ತದೆ. ಇದು ಯಾವುದೇ ರೀತಿ ತೆಗೆದುಹಾಕುವಂಥ ಪಾಯಿಂಟ್ ಅಲ್ಲ. ಈಗ ಇನ್ನೊಂದು ಹೇಳೋದಂದರೆ ಮೂವಿ ನೋಡಿದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಹತ್ರ ಇಟ್ಕೋಬೋದು ನಾವು. ಮೂವಿಯಲ್ಲಿ ಏನೋ ಇದೆ, ನೀವು ಅಲ್ಲಿ ಆ ವೀಡಿಯೋದಲ್ಲಿ ಕಲ್ಚರ್ ಕೂಡ ನೋಡಿದರೆ ಎಲ್ಲ ಕಲ್ಚರ್ ಕೂಡ ಆ್ಯಡ್ ಆಗಿದೆ. ಚೀನಾದಾಗಿರ್ಬೋದು ಒಂದೇ ರೀತಿ ಅಲ್ಲ. ಈಗ ಮತ್ತೆ ಏನೋ ಮನುಷ್ಯ ಯುದ್ಧ ಥರ ಮಾಡಿದರೆ ಆ ಹೊಡೆಯಕ್ಕೆ ಬಂದರೂ ಕೂಡ ಹೊಡೆಯಕ್ಕೆ ಬಂದ ವ್ಯಕ್ತಿಗಳು ಕೂಡ ನೀವು ನೋಡ್ಬೋದು. ಅವ್ರು ಕೂಡ ಬೇರೆ ಬೇರೆ ಅಂತ ಡ್ರೆಸ್ ಹಾಕ್ಯಂತಾರೆ. ಯಾವುದೇ ರೀತಿ ಒಂದೇ ರೀತಿಯಾಗಿ ಅಂತ ಈಗ ಸೈನಿಕರು ಆಗ್ತಾರೆ ಅದೇ ರೀತಿ ಒಂದೇ ಬಟ್ಟೆ ಎಲ್ಲ ಬೇರೆ ಬೇರೆ ರೀತಿಯಾದ ಬಟ್ಟೆ ಹಾಕ್ಯಂದ್ರೆ ಇದರಲ್ಲಿಂದ ನಮಗೊಂದು ಇಂಟ್ರೆಸ್ಟ್ ಸಿಗ್ತದೆ. ಮೂವಿ ಏನೋ ಒಂದು ಹೇಳೋಕೆ ಹೊಂಟದಂತ. ನೋಡೋಣ ಮೂವಿ ಬಂದಾಗ ನೋಡ್ಬೇಕು. ಜಾಸ್ತಿಗೆ ಎಕ್ಸ್ಪೆಕ್ಟೇಷನ್ ಆದ ಮೂವಿ ಬಂದಾಗ ಏನು ಎಕ್ಸ್ಪೆಕ್ಟೇಷನ್ ಆಗ್ತದೆ ನೋಡಿದ ನಂತರ ಅಂತ. ನಮಸ್ಕಾರ.